ಅದಕ್ಕೆ ಎಲ್ಲ ಪ್ರಸಾದ ಸೇವಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದ ಸಿಮ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಅದು ಆ ಥರ ಎಲ್ಲ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಅದೇಶ್ನಳ್ಳಿ PHCಯಲ್ಲಿ. 4 ಜನ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದೆ, ಅದರಲ್ಲೂ ಎಲ್ಲ ಚೇತರಿಸ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ OPD ಪೇಷಂಟಲ್ಲಿ ಕೊಟ್ಟಿದ್ವಿ. ನಮ್ಮ ಆಶಾ ಟೀಮು, ನಮ್ಮದು THO ಮತ್ತು ನಮ್ಮದು RRT ಅಂತಿರುತ್ತೆ, ಒಂದು ಡಿಸ್ಟಿಕ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ಅವರೆಲ್ಲ ಸೇರಿಬಿಟ್ಟು ಈಗ ಸರ್ವೆ ಮಾಡ್ತಾಯಿದ್ದಾರೆ. ಮತ್ತು ಮನೆ ಭೇಟಿ ಕೊಟ್ಬಿಟ್ಟು ಎಷ್ಟು ಜನಕ್ಕೆ ಏನಾರು ಆಗಿದೆ ಅವರಿಗೆಲ್ಲ ನಾವು ಮತ್ತೆ ಹಾಸ್ಪಿಟಲ್ ಕರೆದ್ಬಿಟ್ಟು ಯಾರಿಗೆ OPDಯಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮಿಕ್ಕಿದವರಿಗೆ ಇನ್ಪೇಷಂಟ್ ಬೇಕಾದರೆ ನಾವು ಅವಶ್ಯಕತೆ. ಸ್ಪರ್ಶ ಹಾಸ್ಪಿಟಲ್ ಬೆಡ್ಡೆ ಖಾಲಿ ಅಂತ ಹೇಳ್ತಿದ್ದಾರೆ, ಅಲ್ಲಿ ತುಂಬ ಜನ ಇದ್ದಾರೆ. ಸ್ಪರ್ಶ ಹಾಸ್ಪಿಟಲ್ ಮಾಹಿತಿ ಇಲ್ಲ, ಬಟ್ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದ್ದಾರೆ. 12 ಜನ ಹೋಗಿದ್ರು, ಅದರಲ್ಲಿ 4 ಜನಕ್ಕೆ ಅಡ್ಮಿಷನ್ ಮಾಡಿದ್ದಾರೆ, ಮಿಕ್ಕಿದವರಿಗೆಲ್ಲ OPD ಬೇಸಿಸ್ ಮಾಡಿದ್ದಾರೆ. ಮತ್ತು ನಾವು ಎಲ್ಲ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್, THO ಎಲ್ಲ ಕಡೆ ಮಾಹಿತಿ ತೊಗೊಂಡು ಏನಾರು ಇದ್ದರೆ ತಮಗೆ ಮಾಹಿತಿ ಕೊಡ್ತೀವಿ. ಉಚಿತ ಚಿಕಿತ್ಸೆ 100% ಈಗ ನಾವು ಕೊಡ್ತಾರೋದೆಲ್ಲ ಉಚಿತ ಚಿಕಿತ್ಸೆನೇ. ಅಲ್ಲ ಸರ್, ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಇರಲ್ಲ, ಬಟ್ ನಾವು ಅವರಿಗೆ ಅಡ್ಮಿನಿಸ್ಟ್ರೇಷನ್ ಮಾತಾಡಿಬಿಟ್ಟು ಸ್ವಲ್ಪ ಇದು ಮಾತಾಡ್ತೀನಿ ನಾನು. ಎಷ್ಟು ಗ್ರಾಮಗಳು ಆಹಾರ ಸೇವನೆ ಮಾಡಿದ್ದಾರೆ? ಈಗ ಅವರು ಗ್ರಾಮಸ್ಥರಿಗೆಲ್ಲ ಈಗ ನಾವು ವಿಚಾರಿಸಿದಾಗ ಬರೀ ಅದು ಒಂದೇ ಗ್ರಾಮದವರು, ಅದು ಬಿಟ್ಟರೆ ಕೆಲವರು ಲೇಬರ್ ವರ್ಕ್ ಬಂದರೆ ಊಟ ಮಾಡಿದ್ದಾರೆ ಸರ್. ಬೇರೆ ಯಾವುದೂ ಊರದವ್ರು ಬಂದಿಲ್ಲ. ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ಜನ ಸೇವಿಸಿದ್ದಾರೆ, ಬಟ್ ನಮ್ಗೆ ಯಾವುದು ಬೇರೆ ಅಕ್ಕಪಕ್ಕ ಊರಿಂದ ಮಾಹಿತಿ ಬಂದಿಲ್ಲ ಆ್ಯಸ್ ಆಫ್ ನೌ. ಈಗ ಆಹಾರ ಪದಾರ್ಥಗಳನ್ನೇನಾದರೂ? ಹೌದು, ಅದನ್ನೆಲ್ಲ ಸ್ಯಾಂಪಲ್ಸ್ ತೊಗೊಂಡು FSL ಕಳಿಸ್ತಾ ಇದ್ದೀವಿ. ಏನೆಲ್ಲ ತೊಗೊಂಡಿದ್ದೀರಿ ಸರ್? ಅದು ಏನೇನು ಆಹಾರ ತಿಂದಿದ್ದಾರೆ ನಿನ್ನೆ ಅದರದೆಲ್ಲ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕಳಿಸ್ತಾ ಇದ್ದೀವಿ. ಮತ್ತು ಕೆಲವೆಲ್ಲ ವಾಮಿಟಿಂಗ್ ಎಲ್ಲ ಮಾಡಿರೋ ವಾಮಿಟರ್ಸ್ನು ಸೆಲೆಕ್ಟ್ ಮಾಡಿ ಅದನ್ನು ಕಳಿಸ್ತಾ ಇದ್ದೀವಿ. ಅಲ್ಲಿ ನೀರಿನ ಸಮಸ್ಯೆ, ನೀರಿನ ಸ್ಯಾಂಪಲ್ಸು ಕಳಿಸಿದ್ವಿ ಟೆಸ್ಟಿಂಗ್ಗೆ. ಆ್ಯಸ್ ಆಫ್ ನಾವು ಏನು ಸಮಸ್ಯೆ ಅಥವಾ ಏನಕ್ಕಾಗಿದೆ ಅಂತ ಸೋರ್ಸ್ ಆಫ್ ಇನ್ಫೆಕ್ಷನ್ ಗೊತ್ತಾಗಿಲ್ಲ. ಈಗ ಅದು ರಿಪೋರ್ಟ್ ಬಂದಮೇಲೆ ತಮ್ಮ ಮಾಹಿತಿ. ಎಷ್ಟು ದಿನ ಆಗುತ್ತೆ ಸರ್ ರಿಪೋರ್ಟ್? 48 ಅವರ್ಸಲ್ಲಿ ಕೊಡ್ತಾರೆ ಅವರು, 2 ದಿವಸದಲ್ಲಿ ಬರುತ್ತೆ. ಥ್ಯಾಂಕ್ ಯು. ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ದರು. ಅದೇ ರೀತಿ ಈ ವರ್ಷವೂ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಬಟ್ ನಿನ್ನೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟು, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದೀರಿ. ಯಾರಿಗೇನು ತೊಂದರೆ ಇಲ್ಲ, ಬಟ್ ಲೂಸ್ ಮೋಷನ್ನು, ವಾಮಿಟು, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯವಾಗಿದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ ಅಂತ. ಊಟ ಮಾಡಿದ್ರು ಮೇಡಮ್? ತುಂಬ ಮಾಡಿದ್ರು. ಒಂದು ಮಿನಿಮಮ್ ಒಂದು 300-400 ಜನ ಮಾಡಿದ್ದಾರೆ ಊಟ. ಯಾರಿಗೂ ಏನು ಅಷ್ಟೊಂದು ಏನು ಪ್ರಾಬ್ಲಮ್ ಏನಿಲ್ಲ. ಫುಡ್ ಪಾಯ್ಸನ್ ಆಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಮ್ಮ 3 ಜನಕ್ಕೂ ಆಗಿದೆ. ಸ್ವಲ್ಪ ಸುಸ್ತು, ಲೂಸ್ ಮೋಷನ್ನು, ಏನಿಲ್ಲ. ಗ್ಲೂಕೋಸ್ ಹಾಕಿದ್ದೀರಿ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಏನು ತೊಂದರೆ ಏನಿಲ್ಲ. ಬೇರೆ ಆಸ್ಪತ್ರೆಗೆಲ್ಲ ಸೇರಿಸಿ? ಹಾಂ ಸರ್, ಬೇರೆ ಕಡೆ ಖಾಸಗಿ ಆಸ್ಪತ್ರೆಗೆ ಒಂದಷ್ಟು ಜನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ, ಒಂದಷ್ಟು ಜನ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದಾರೆ. ಅಶ್ವಿನಿ, ಗ್ರಾಮ ಪಂಚಾಯತಿ ಮೆಂಬರ್ ನಾನು.